ಫಸ್ಟ್ ಟೈಮು ಡಿ ಕೆ ಶಿವಕುಮಾರ್ ಅವರು ಸ್ಟ್ರೀಮ್ ಲೈನ್ಗೆ ಬಂದಿದ್ದಾರೆ. ಮೊದಲು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಸಿಗಾಕೊಂಡಿದ್ರು ಅವರು. ಹೌದು, ಕೈ ಸಿಗಾಕೊಂಡ್ಬಿಟ್ಟಿತ್ತು, ಕಾಲು ಸಿಗಾಕೊಂಡ್ಬಿಟ್ಟಿತ್ತು. ಅವರು ಪತ್ರ ಬರಿಬಾರ್ದಿತ್ತು ಕುಮಾರಸ್ವಾಮಿ ಅವ್ರಿಗೆ. ಏನು ಸರ್, ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಎಲ್ಲಿದ್ದಾರೆ? ಇದು ಎಲೆಕ್ಷನ್ಗೆ ಪ್ರಿಪ್ರೇಷನ್ ನಡೀತಾ ಇರುವ ಹೊತ್ತಿದು. ಇಂಥ ಹೊತ್ತಲ್ಲಿ ಪತ್ರ ಯಾರು ಅಡ್ವೈಸ್ ಮಾಡಿದ್ರೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ. ನೇರವಾಗಿ ವಿಧಾನಸೌಧಕ್ಕೆ ಬನ್ನಿ ಡಿಸ್ಕಷನ್ ಮಾಡೋಣ ಅಂತ ಕರೆದ್ಬಿಟ್ರು. ಅಲ್ಲ ಸರ್, ನೀವು ಪತ್ರ ಬರೆದ್ರೆ ಕುಮಾರಸ್ವಾಮಿ ಅವ್ರು ಬಂದುಬಿಡ್ತಾರಾ? ನೀವು ಹಾಕೋ ಟ್ರಾಪ್ಗಳಿಗೆ ಕುಮಾರಸ್ವಾಮಿ ಅವ್ರು ಬೀಳ್ತಾರಾ? ಬೀಳೋ ಪ್ರಶ್ನೆನೇ ಇಲ್ಲಲ್ವ. ಇವತ್ತೇನು ಮಾಡಿದ್ರು, ಈಗ 2 ದಿವಸದಿಂದ ಅಲರ್ಟ್ ಆಗಿಬಿಟ್ಟಿದ್ದೀರಿ. ಸರಿ ಇದೆ ಅದು. ಯಾಕೆ ಅಂತ ಹೇಳಿದ್ರೆ, ನೀವು ರಿಯಾಕ್ಟ್ ಮಾಡಿದಷ್ಟು ನೀವು ಟ್ರಾಪ್ ಆಗ್ತಾ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗಿದೆ. ಇವತ್ತೇನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತೇನು ಹೇಳಿದ್ರು, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಬಹುಶಃ ಯೋಚನೆ ಮಾಡಿರ್ತಾರೆ ಅಥವಾ ತಮ್ಮ ಆಪ್ತರ ಜೊತೆ ಡಿಸ್ಕಸ್ ಮಾಡಿದ್ದಾರೆ, ಕೌಂಟರ್ ಕೊಡಬೇಕಾ ಬೇಡವಾ ಅಂತ. ಯಾರೋ ಒಳ್ಳೆ ಅಡ್ವೈಸ್ ಮಾಡಿದ್ರು ಅನ್ಸುತ್ತೆ. ಇದನ್ನು ನೀವು ರಿಜೆಕ್ಟ್ ಏನಂತಾರೆ, ಇಗ್ನೋರ್ ಮಾಡೋದು ಒಳ್ಳೆಯದು ಅಂತ ಮಾಡಿದ್ರು ಅಂತ ಕಾಣುತ್ತೆ. ಬೆಳಗ್ಗೆ ಪ್ರಶ್ನೆ ಕೇಳಿದ್ರು ನಮ್ಮ ವರದಿಗಾರರು, ಅವರೇನು ರಿಯಾಕ್ಟ್ ಮಾಡಲಿಲ್ಲ. ಬದಲಿಗೆ ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಮೆಸೇಜ್ನ ರವಾನೆ ಮಾಡಿದ್ರು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ. ಭಾಳ ಹಿಂದಿಂದ ಅದನ್ನು ಆ ಮಾತನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಮಾತನ್ನು ಹೇಳುವ ಮೂಲಕ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಅಥವಾ ಕೌಂಟರನ್ನು ಕೊಟ್ಟರು. ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದಮೇಲೆ, ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಆದರೆ ನಾನು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದಮೇಲೆ, ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಆದರೆ ನಾನು ಈ ಒಂದು ಇಲಾಖೆ ಸರ್, ಕೆಲಸಗಳು ಉಳಿಯುತ್ತೆ, ಟೀಕೆಗಳು ಸಾಯುತ್ತೆ ಅಂತ ಈ ಹಿಂದೆ ಕೂಡ ರಿಯಾಕ್ಟ್ ಮಾಡಿದ್ರು. ಡಿ ಕೆ ಅವ್ರಿಗೆ ಸ್ವಲ್ಪ ಅಡ್ವೈಸರ್ಗಳ ಕೊರತೆ ಇತ್ತೇನೋ, ಇದುವರೆಗೆ ಟ್ರಾಪ್ ಆಗಿಬಿಟ್ಟಿದ್ರು. ಇವತ್ತು ಸರಿ ಹೋಗಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರ ಸಲಹೆಗಾರರು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸೀನ್ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲಿ, ಒಂದು ಫೋಟೋ ಇಟ್ಟಿದ್ದಾರೆ, ಒಂದು ಚೇರ್ ಇಟ್ಟಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗಳ ಹೆಸರು ಬರೆದಿದ್ದಾರೆ, ಪಕ್ಕದಲ್ಲೇ ಕುಮಾರಸ್ವಾಮಿ ಅವರು ಕೂತಿದ್ದಾರೆ. ಅಲ್ಲಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಬರಲಿ ಡಿಸ್ಕಷನ್ ನಾನು ರೆಡಿ ಇದ್ದೀನಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಎಲ್ಲ ಲೀಡರ್ಗಳನ್ನ ಕೂರಿಸ್ಕೊಂಡಿದ್ದಾರೆ. ಬಟ್ ಕರ್ನಾಟಕದ ಜನಕ್ಕೆ ಏನು ಮೆಸೇಜನ್ನು ಕೊಡಬೇಕು, ಒಕ್ಕಲಿಗ ಸಮುದಾಯಕ್ಕೆ ಮತ್ತು ದಕ್ಷಿಣ ಕರ್ನಾಟಕದ ಮತದಾರರಿಗೆ ಏನು ಮೆಸೇಜನ್ನು ಕೊಡಬೇಕು, ಅದನ್ನು ಕೊಡೋಕ್ಕೆ ಕುಮಾರಸ್ವಾಮಿ ಅವರು ಟ್ರೈ ಮಾಡಿದ್ರು. ನಾಳೆ ಇಡೀ ದಿನ ಮತ್ತೆ ಇನ್ನೊಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಈಗ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಸಣ್ಣ ಹಿನ್ನಡೆ. ಈಗ ಇಷ್ಟು ದಿನ ನಡೀತಾ ಇತ್ತಲ್ಲ, ಈ ಪ್ರಚಾರದ ಜಗಳ ಏನು ನಡೀತಾ ಇತ್ತು, ಬಿಡದಿ ಬಡಿದಾಟ ಏನು ನಡೀತಾ ಇತ್ತು, ಅದರಲ್ಲಿ ಕುಮಾರಸ್ವಾಮಿ ಅವರು ಸ್ವಲ್ಪ ಮೇಲ್ಗೈಯನ್ನು ಸಾಧಿಸಿದರು. ಈಗ ನಿನ್ನೆ 2 ದಿವಸದಿಂದ ಚತುರ ನಡೆಯನ್ನು ಡಿ ಕೆ ಶಿವಕುಮಾರ್ ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಇವರು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನೊಂದು ಸರ್, ಬೆಳಗ್ಗೆ ನನಗೆ ಒಂದು IAS ಆಫೀಸರ್ ಅವರ ಫೋನ್ ಇತ್ತು ಸರ್. ಬೆಳಗ್ಗೆನೇ ಫೋನ್ ಇತ್ತು. ನಾನು ಮಾಡೋಕ್ಕಾಗಿಲ್ಲ, ವಾಪಸ್ ಮಾಡಿ ಮಾತಾಡಿದೆ. ಇವತ್ತು ರಜಾ ದಿನ ಇದ್ದರು. ಇದೇ ಬೆಂಗಳೂರಿನ ಇವರಿಬ್ಬರ ಸಮುದಾಯಕ್ಕೆ ಸೇರಿದ ಸೀನಿಯರ್ IAS ಆಫೀಸರ್ ಒಬ್ಬರು ಒಂದು 15 ನಿಮಿಷ ಮಾತಾಡಿದ್ರು. ಈ ಬಿಡದಿ ಕೇಸ್ ಬಗ್ಗೆ ನನ್ನ ಜೊತೆ ಮಾತಾಡಿದ್ರು. ಮಾತಾಡಿ ಅವ್ರು ಹೇಳಿದ್ರು, ಸರ್ ಒಪ್ತಾರೋ ಅದು ಆರ್ಗ್ಯುಮೆಂಟ್ ಗೊತ್ತಿಲ್ಲ, ಬಟ್ ನನಗೂ ಕನ್ವಿನ್ಸ್ ಮಾಡಿದ್ರು. ನಾಗರಾಜ್, ಬೆಂಗಳೂರು ಇದೆಯಲ್ಲ, ಅದು ಗೆದ್ದಿರುವ ಸಿಟಿ, ಅದು ಸಕ್ಸಸ್ ಕಂಡಿರುವ ಸಿಟಿ ಅದು. ಇಲ್ಲಿ ಎಲ್ಲ ಉದ್ಯಮಗಳು ಇಲ್ಲಿ ಬರ್ತವೆ. ಕೆಂಪೇಗೌಡರು ಯಾವ ಕ್ಷಣದಲ್ಲಿ ಕಟ್ಟಿದ್ರೋ ಬೆಂಗಳೂರು ಗೊತ್ತಿಲ್ಲ. ಇದು ಸಕ್ಸಸ್ಫುಲ್, ಗೆದ್ದಿರುವ ದೇಶ, ಗೆದ್ದಿರುವ ರಾಜ್ಯ, ಇದು ಗೆದ್ದಿರುವ ಸಿಟಿ. ಇದು ಈ ಸಿಟಿ ಬೆಳಿಬಾರ್ದು ಅಂತ ನೀವು ಹೇಳೋದಾದರೆ ಅದು ಯಾವ ಆರ್ಗ್ಯುಮೆಂಟ್ ನಿಮ್ಮದು? ನಿಮ್ಮ ಆರ್ಗ್ಯುಮೆಂಟೇ ತಪ್ಪು. ಒಂದು ಕೆಲಸ ಮಾಡಿ, ರೈತರಿಗೆ ಈಗ ಅಲ್ಲಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನೋದನ್ನು ಯಾರು ಡಿಸೈಡ್ ಮಾಡಬೇಕು? ಎರಡನೇದು, ತನ್ನ ಭೂಮಿ ಮಾರಬೇಕಾ ಬೇಡವಾ ಅನ್ನೋದನ್ನು ಯಾರು ಡಿಸೈಡ್ ಮಾಡಬೇಕು? ಡಿ ಕೆ ಶಿವಕುಮಾರ್ ಮಾಡಬೇಕಾ ಅಥವಾ ಕುಮಾರಸ್ವಾಮಿ ಅವ್ರು ಮಾಡಬೇಕಾ? JDS ಮಾಡಬೇಕಾ, ಕಾಂಗ್ರೆಸ್ ಮಾಡಬೇಕಾ, BJP ಮಾಡಬೇಕಾ? ಇವ್ರು ಯಾರು ಮಾಡಬಾರ್ದಲ್ವಾ? ಅದನ್ನು ಡಿಸೈಡ್ ಮಾಡಬೇಕಾಗಿರೋರು, ಮಾರೋದನ್ನು ಡಿಸೈಡ್ ಮಾಡಬೇಕಾಗಿರೋರು ಅಲ್ಲಿನ ರೈತರು. ಒಂದು ಕೆಲಸ ಮಾಡಿ, ಈಗ BMRDA ಹತ್ರ ಎಲ್ಲ ರೈತರ ಲಿಸ್ಟ್ ಇದೆ. ಅಲ್ಲಿ ಭೂಮಿ ಯಾರ್ಯಾರ್ದನ್ನು ವಶಪಡಿಸ್ಕೊತಾ ಇದ್ದಾರೆ, ಸ್ವಾಧೀನ ಮಾಡ್ಕೊತಾ ಇದ್ದಾರೆ, ಅವರೆಲ್ಲರ ಲಿಸ್ಟ್ ಇದೆ. ಈ ಎಲ್ಲ ಲಿಸ್ಟನ್ನು ಹಿಡಿದು ಒಂದು ವೋಟಿಂಗ್ ಮಾಡಿಬಿಡಿ, ಅಲ್ಲಿ ಮತದಾನ ಮಾಡಿಬಿಡಿ, ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ. ಆ ಪೋಲ್ ಮೇಲೆ ಮಾಡೋಕ್ಕೆ ಶುರು ಮಾಡಿ. ಈ ಥರ ಅವಕಾಶ ಇಲ್ವಾ ಅಂತ ನನ್ನನ್ನು ಕೇಳಿದ್ರು. ಆಮೇಲೆ ಅಷ್ಟು ಪ್ರಾಕ್ಟಿಕಲ್ ನಮ್ಮ ಸರ್ಕಾರ ಇಲ್ಲ ಅಲ್ವಾ ಸರ್ ಅಂತ ನಾನು ಹೇಳಿದೆ. ಆಮೇಲೆ ಸುಮಾರು ದೃಷ್ಟಾಂತಗಳನ್ನು ಅವ್ರು ಕೊಟ್ಟರು. ಅವ್ರು ಹೇಳಿದ್ರು, ಒಂದು ಸ್ಟೋರಿ ಹೇಳಿದ್ರು. ನಾನು ಕೃಷಿ ಅಂತ
ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ನಾನು ಕೂಡ ಆ ಕಾಲಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನೋ ಒಂದು ಕೃಷಿ ಮಾಡಿದೆ ನಾನು. 60,000 ರೂಪಾಯಿ ವಾಪಸ್ ಬಂತು. ಕೃಷಿ ನಾವು ನೀವು ಅಂದ್ಕೊಂಡಿರೋ ಥರ ಸುಂದರವಾದ ಏನೋ ಒಂದು ಉದ್ಯಮವಾಗಿ ಅಥವಾ ಉಳಿದಿಲ್ಲ, ಅದು ಲಾಭದಾಯಕವಾದ ಕೆಲಸವಾಗಿ ಅದು ಉಳಿದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಜೊತೆಗೆ ಇನ್ನೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹೇಳಿದ್ರು ಸರ್ ಅವರು. ಇಲ್ಲಿ 2.25 ಕೋಟಿ 2.25 ಕೋಟಿ ಕೊಡ್ತಾ ಇದ್ದೀರಿ, 2,70,00,000 ರೂಪಾಯಿ ಕೊಡ್ತಾ ಇದ್ದೀರಿ. ಆಯಿತು, ಇನ್ನೊಂದು ಸ್ವಲ್ಪ ಏನೋ ಅವ್ರು ಕೇಳಿ ನೋಡಿ ಇನ್ನೂ ದುಡ್ಡು ಬೇಕಾ ಅಂತ ಕೇಳ್ತಾರಾ? ಅಥವಾ ರೈತರ ಮನಸ್ಸಲ್ಲಿ, ನಿಜವಾದ ರೈತರ ಮನಸ್ಸಲ್ಲಿ, ಜಮೀನು ಕಳ್ಕೊತಾ ಇರೋರ ಮನಸ್ಸಲ್ಲಿ ಏನಿದೆ ಅಂತ ಕೇಳಿ ಅದ್ರ ಪ್ರಕಾರ ನಡ್ಕೊಳ್ಳಿ. ಆಯಿತು, ಈಗ ಅವ್ರು ಕೃಷಿನೇ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇ ಮಾಡಬೇಕು ಅಂತೇನಿದೆ, ಅಲ್ಲೊಂದು ಸ್ವಲ್ಪ ಇನ್ನೊಂದು 25-30 ಕಿಲೋಮೀಟ್ರ್ ಹೋದರೆ ಅದೇ ದುಡ್ಡಿಗೆ 3 ಕೋಟಿಗೆ ಇನ್ನೊಂದು 10 ಎಕರೆ ಬರ್ತದೆ. ಅಲ್ಲಿ ಕೃಷಿ ವೆರೈಟಿ ನೀವು ಕೃಷಿ ಮಾಡ್ಬೋದಲ್ವಾ ಅನ್ನೋ ಒಂದು ಏನೋ ವಾದವನ್ನು ಕೂಡ ಅವ್ರು ಹೇಳಿದ್ರು. ಆಮೇಲೆ ಇನ್ನೊಂದು ಆರ್ಗ್ಯುಮೆಂಟು ತುಂಬ ಹಿಂದಿನಿಂದ ಇದೆ ಸರ್. ಅದೇನು ಅಂತ ಹೇಳಿದ್ರೆ, ಯಾವುದೋ ತುಮಕೂರು ಮತ್ತು ಏನೋ ಶಿರಾ ಮಧ್ಯೆ ಮಾಡಿಬಿಡ್ಲಿ ಅಲ್ಲಿ ಟೌನ್ಶಿಪ್, ಅಲ್ಲಿ ಫೀಸಿಬಲ್ ಇರಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟು ಒಂದು ಗೈಡ್ಲೈನ್ಸ್ ಇರ್ತದೆ, SEZಗೆ ಅದರದೇ ಆದ ಒಂದು ರೂಪುರೇಷೆಗಳಿರುತ್ತೆ. ಹಾಗಾಗಿ ಅವ್ರ IAS ಆಫೀಸರ್ ಹೇಳಿದ್ದು ಕೂಡ ನನಗೂ ಒಂದು ರೀತಿಯ ಇದು ನಿಜ ಅಲ್ವಾ ಅಂತ ಅನ್ನಿಸ್ತು. ವೈ ಬಿಕಾಸ್ ಅವ್ರಿಗೆ ಇದರಿಂದ ಏನೂ ಆಗಬೇಕಾಗಿಲ್ಲ. ಆ ಟೌನ್ಶಿಪ್ಪಿಂದ ಅವ್ರಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅಲ್ಲ, ಕೆಲವರು ಪ್ರತಿಭಟನೆ ಮಾಡಿದ್ದಾರೆ ಸರ್, ಇದ್ರ ಪರವಾಗಿನೂ ಮಾಡಿದ್ದಾರೆ, ಇವತ್ತು ಮಾಡಿದ್ದಾರೆ. ಇದು ಬಿಡಿ ಸರ್, ಇದು ಪೂರ್ತಿ ಪೊಲಿಟಿಕಲ್, ಪರ ಮತ್ತು ವಿರುದ್ಧ ಇದೆಯಲ್ಲ, ಇದರಲ್ಲಿ ರಾಜಕಾರಣ ಇದೆ. ಇದ್ರ ಬಿಟ್ಟು ನಾವು ಯೋಚನೆ ಮಾಡೋದಾದ್ರೆ, ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು, ಬೆಂಗಳೂರು ಸಿಟಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆ IAS ಆಫೀಸರ್ ಕೇಳಿದ್ರು. ಇದನ್ನ ಮುಖ್ಯಮಂತ್ರಿಗಳು ಬೇಕಾದ್ರೆ ಯೋಚನೆ ಮಾಡ್ಬೋದು. ಆಯ್ತು, ಒಂದು ಇದನ್ನ ಕೌಂಟರ್ ಕೊಡ್ಬೋದು ಅವ್ರು ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ. ಹೌದು, ನಾವು ಹೇಳೋದೇನೆಂದರೆ, ಆಯ್ತಪ್ಪ ಗೌಪ್ಯ ಮತದಾನ ಮಾಡ್ಬೋಣ. ಎಷ್ಟು ಜನ ಇದ್ದಾರೆ? 7,000 ಎಕರೆಗೆ ಎಷ್ಟು ಜನ ಇದ್ದಾರೆ? ಲಿಸ್ಟ್, ರೈತರ ಲಿಸ್ಟ್ ನಿಮ್ಮ ಹತ್ರ ಇದೆ, ನೋಟಿಫಿಕೇಶನ್, ನೀವು ಫೈನಲ್ ನೋಟಿಫಿಕೇಶನ್ ಮಾಡ್ತಾ ಇದ್ದೀರಿ. ಅವ್ರದ್ದೊಂದು ವೋಟಿಂಗ್ ಮಾಡಿಬಿಡಿ, ನೋಡೋಣ. ಇದು ಪ್ರಹಸನವಾಗಿಯೇ ಮುಂದುವರಲಿ, ನೋಡೋಣ ಯಾರು ಗೆಲುವಾಗುತ್ತೆ ಅನ್ನುವ ಒಂದು ಐಡಿಯಾನ ಅವ್ರು ಶೇರ್ ಮಾಡಿದ್ರು. ಅದನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇನ್ನೂ ಒಂದು ಸರ್, ನಾವು ಡೇ 1 ಹೇಳ್ತಾ ಬರ್ತಾ ಇದ್ದೀವಿ, ಇದು ಕುಮಾರಸ್ವಾಮಿಯವರು ಮುಂದಿನ ಎಲೆಕ್ಷನ್ಗೆ ಇದನ್ನು ಭೂಮಿಕೆಯನ್ನಾಗಿ ಮಾಡ್ಕೋತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಕೂಡ ಇದು ಅರ್ಥವಾಗಿ ಇದಕ್ಕೆ ಕೌಂಟರ್ ಕೊಡುವ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಈ BJP ಮೂಕ ಪ್ರೇಕ್ಷಕ ಆಗ್ಬಿಟ್ಟಿದೆ ಸರ್. ಇಲ್ಲಿ ಮೂಕ ಪ್ರೇಕ್ಷಕ ಆಗಿದೆ, ಏನು ಮಾಡಬೇಕು ಅಂತ ಅವ್ರಿಗೆ ತೋಚ್ತಾ ಇಲ್ಲ. ಯಾರೋ ನಮ್ಮ ಪ್ರೀತಮ್ ಗೌಡ್ರು ಮಾತಾಡ್ತಾ ಇದ್ದಾರೆ. ಪ್ರೀತಮ್ ಗೌಡ್ರೆಲ್ಲ ಮಾತಾಡಬೇಕಾಗಿರೋದು BJPಯ ಹಿರಿಯ ನಾಯಕರುಗಳಿದಾರಲ್ಲ, ಈಗ ಸೆಂಟ್ರಲ್ ಮಿನಿಸ್ಟರ್ ಗಾದಿಗೆ ಫೈಟ್ ಮಾಡ್ತಾ ಇದ್ದಾರಲ್ಲ, ಅಧ್ಯಕ್ಷ ಗಾದಿಗೆ ಫೈಟ್ ಮಾಡ್ತಾ, ಅವ್ರು ಯಾರೂ ಮಾತಾಡ್ತಾನೇ ಇಲ್ಲ. ಇದೊಂದು ಅಭಿವೃದ್ಧಿಯ ಪ್ರಾಜೆಕ್ಟು. ಇದನ್ನು ಏನೋ ವಿರೋಧಿಸುವ ಒಂದು ಹಂತದಲ್ಲಿ BJPಯ ಹಿರಿಯ ನಾಯಕರುಗಳು ಕೂಡ ಇಲ್ಲ. ಈ ಟೌನ್ಶಿಪ್ಗಳು, ಈ ಪ್ರೈವೇಟೈಸೇಷನು, ಇದ್ರ ಪರವಾಗಿದೆ BJP. ಹಾಗಾಗಿ ಇದು ಬಹುಶಃ ಕುಮಾರಸ್ವಾಮಿ ಅವರಿಗೆ ಇವತ್ತಿನ ಈ ಬೆಳವಣಿಗೆ ಏನಿದೆ ಒಂದು ಕೊಂಚ ಹಿನ್ನಡೆ ಆಗಿರ್ಬೋದು ಅಂತ ಅನಿಸ್ತಾ ಇದೆ. DK ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗ್ಬೋದು. ಜೊತೆಗೆ ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಿಲ್ಲಿಸುವ ಪ್ರಶ್ನೆ ಇಲ್ಲ ಅಂತ ಕೆಂಪೇಗೌಡ ಜಯಂತಿಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಈ ಬಿಡದಿ ಪ್ರಹಸನ ಇದೆಯಲ್ಲ ಸಂತೋಷ್, ಇದು ಒಂದು ರೀತಿಯ ಇನ್ನೊಂದು ಸ್ವಲ್ಪ ದಿನ ಎಳ್ಕೊಂಡು ಹೋಗುತ್ತೆ, ನಿಲ್ಲುತ್ತೆ ಅಂತ ಹೇಳಕ್ ಬರೋದಿಲ್ಲ. ಆದರೆ ಒಂದು ಹಂತದಲ್ಲಿ DK ಶಿವಕುಮಾರ್ ಅವರು ತಮ್ಮ ಮೌನದ ಪ್ರತಿಕ್ರಿಯೆಯ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಅಂತ ಅನಿಸ್ತಾ ಇದೆ ನನಗೆ.